ನಮಸ್ಕಾರ ಎಲ್ರಿಗೂ. ಐಫೋನ್ 11 ಬಂದಿತ್ತು, ಸ್ಕ್ರೂ ಹೋಲ್ ಆಗಿದೆ. ಸೊ ಸಿ ಪಿ ಯು ಸ್ವ್ಯಾಪಿಂಗ್ ಮಾಡಬೇಕು. ಸೊ ಇದು ಫ್ರೆಶ್ ಬೋರ್ಡ್ ಇದೆ. ಇವಾಗ ಸಿ ಪಿ ಯುನ ತೆಗಿಬೇಕು. ಹಿಂಗೇನು ಕಾಣ್ತಿದೆ ಇದೆ ಸಿ ಪಿ ಯು. ಸೊ ಇದ್ರ ಮೇಲೆ ಥರ್ಮಲ್ ಪೇಸ್ಟ್ ಥರ ಹಾಕಿರ್ತಾರೆ, ಹೀಟ್ ಆಗಬಾರ್ದು ಅಂತ. ಅದನ್ನು ತಕ್ಕೊಬೇಕು ಫಸ್ಟು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಕಾಣಿಸ್ತಾ ಇದೆ ಅಂದ್ಕೊತೀನಿ ಕ್ಲಿಯರಾಗಿ. ಸೊ ಇಲ್ಲಿ ನೋಡ್ಬೋದು ನೀವು, ಟಿ ವಿಗೆ ಕನೆಕ್ಟ್ ಮಾಡಿದ್ದೀರಿ. ಓಕೆ. ಸೊ ಫಸ್ಟು ಇದ್ರ ಮೇಲಿರೋದು ಥರ್ಮಲ್ ಪೇಸ್ಟ್ ಥರ ಹಾಕಿರ್ತಾರೆ. ಹೀಟ್ ಆದರೆ ಸಿ ಪಿ ಯು ಹೀಟ್ ಆಗ್ದಂಗಿರೋದಕ್ಕೆ ಇದನ್ನು ಹಾಕಿರ್ತಾರೆ. ಅದು ಹೀಟ್ ರೆಸಿಸ್ಟ್ ಮಾಡುತ್ತೆ ಒಂದು ಮಟ್ಟಕ್ಕೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕಾಣ್ತಿದೆ ಇವಾಗ A13 ಮದರ್ ಬೋರ್ಡ್ ಇದೆ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಒಂದು ಸ್ವಲ್ಪ ಟೈಮು ಹಿಡಿಬೋದು. ನಿಧಾನಕ್ಕೆ ಮಾಡ್ತೀನಿ, ನೋಡೋವಂಥವ್ರು ನೋಡಲಿ ಅಂತ, ಅಂದರೆ ರಿಪೇರ್ ಮಾಡ್ತಾರಲ್ಲ ಅವ್ರು ನೋಡಲಿ ಅಂತ, ಟೆಕ್ನಿಷಿಯನ್ಸ್ಗಳಿಗೆ. ಸೊ ಫಸ್ಟ್ ಏನಂತ ಅಂದರೆ, ಇದ್ರ ಸುತ್ತ ಬ್ಲ್ಯಾಕ್ ಗ್ಲೂ ಇರುತ್ತೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಟಿ ವಿಲಿ. ಸೊ ಇದ್ರ ಸುತ್ತ ಇಲ್ಲಿ ಬ್ಲ್ಯಾಕ್ ಗ್ಲೂ ಇರುತ್ತೆ. ಒಂದು ನಿಮಿಷ. ಇಲ್ಲಿ ಬ್ಲ್ಯಾಕ್ ಗ್ಲೂ ಇರುತ್ತೆ. ಈ ಬ್ಲ್ಯಾಕ್ ಗ್ಲೂನ ರಿಮೂವ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ತೀನಿ. ಸೊ ಒಂದು ನಿಮಿಷ, ಕಾಲ್ ಬರ್ತಾ ಇದೆ. ಹಲೋ ಸರ್, ಹೇಳಿ ಸರ್. ಇದು ಐಫೋನ್ ಎಲ್ಲ ಹಂಗೆ ಇರುತ್ತೆ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಜೀರೋ ತೊಗೊಂಬನ್ನಿ ಸರ್, ಮಾಡ್ಕೊಡೋಣ. ನ್ಯೂ ಬಿ ಎಲ್ ರೋಡ್, MS ರಾಮಯ್ಯ ಹಾಸ್ಪಿಟ್ಲ್ ಹತ್ರ. ಓಕೆ ಸರ್, ಓಕೆ, ಕಾಲ್ ಮಾಡ್ಕೊಂಬನ್ನಿ. ಸಾರಿ, ಕಾಲ್ ಬಂದಿತ್ತು. ಸೊ ಬ್ಲ್ಯಾಕ್ ಗ್ಲೂ ಅಂತ ಏನಿರುತ್ತೆ, ಅದು ರಿಮೂವ್ ಆಗೋದಕ್ಕೆ ಟೆಂಪ್ರೇಚರ್ ಬಂದು 260 ಇಟ್ಟಿರ್ತೀವಿ. ಏರ್ ಬಂದು 60. ಆಮೇಲೆ ಇದು ಮೀಡಿಯಮ್ ನೋಸಲ್ಲು. ಸೊ ಅದ್ರ ಸುತ್ತ ಈಗ ನಿಮ್ಗೆ ತೋರಿಸ್ತೀನಿ. ಬ್ಲೇಡ್ ಎಲ್ಲೋಗುತ್ತೋ ಹಂಗೆ ಇದನ್ನು ಹೋಗಬೇಕು, ಏನು ನಾಸಲ್ಲು. ಬ್ಲೇಡ್ನ ಅದು ನಿಧಾನಕ್ಕೆ ಇಟ್ಟು ಸ್ವಲ್ಪ ಹೊತ್ತು ಆಗಬೇಕು. ಅದು ಬ್ಲೂ ಎಲ್ಲ ಇದಾಗೋದಕ್ಕೆ, ಮೆಲ್ಟ್ ಆಗೋದಕ್ಕೆ. ಬ್ಲೂ ಮೆಲ್ಟ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ನಿಧಾನಕ್ಕೆ ಹಿಂಗೆ ಸ್ಲೈಡ್ ಮಾಡಿದ್ರೆ ಗ್ಲೂ ಎಲ್ಲ ಆಚೆ ಬರುತ್ತೆ. ದಿಸ್ ಇಸ್ ದಿ ಸೇಫೆಸ್ಟ್ ವೇ ಟು ರಿಮೂವ್ ದಿ ಗ್ಲೂ. ಒಂದು ಸೈಡ್ ಆಗಿದೆ, ಅದೇ ಸೈಡ್ 4 ಸೈಡ್ಸ್ ಇರುತ್ತೆ. 4 ಸೈಡ್ಸೂ ಗ್ಲೂ ತೆಗಿಬೇಕಾಗುತ್ತೆ ನೀವು. ಸ್ವಲ್ಪ ಅದು ಬ್ಲ್ಯಾಕ್ ಕಲರ್ ಗ್ಲೂ ಏನಿದೆ ಅದು ಮೆಲ್ಟ್ ಆಗಕ್ಕೆ ಬಿಡಬೇಕು. ಅದಾದಮೇಲೆ ನೋಡ್ಬೋದು, ಗ್ಲೂ ಏನಿದೆ ಅದು ಬರ್ತಾ ಇದೆ.
ಇದು ಥರ್ಡ್ ಸೈಡ್. ಅಲ್ಲಿ ಪಕ್ಕದಲ್ಲಿರೋ ಕೆಪಾಸಿಟರ್ ಯಾವುದಕ್ಕೂ ಡಿಸ್ಟರ್ಬ್ ಆಗ್ದಂಗೆ ನಿಧಾನಕ್ಕೆ. ಮೊಬೈಲ್ ರಿಪೇರಿಂಗಲ್ಲಿ ಫಸ್ಟು ಏನಂತಂದರೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇದರಲ್ಲಿ. ನೀಟಾಗಿ ಬೋರ್ಡ್ ಫಿಕ್ಸ್ ಮಾಡ್ಕೊಂಡಿಲ್ಲ. ಈಗ ಅಡ್ಡ ಆಯಿತು. ಸೊ ಬ್ಲೇಡ್ ಎಲ್ಲೋಗುತ್ತೋ ಅಲ್ಲಿನ ಬ್ಲೋವರು ಅದೇ ರೀತಿ ಹೋಗ್ಬೇಕು ಅಷ್ಟೇ ಇರೋದು. ಇದೇ ರೀತಿ 4 ಸೈಡನ್ನು ನಿಧಾನಕ್ಕೆ ಇಲ್ಲೂ ಕಟ್ ಮಾಡಬೇಕು. ನಾಲ್ಕು ಸೈಡು ಆಗಿದೆ. ಸೊ ಇಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀಟಾಗಿ ಆಗಿದೆ. ಇಲ್ಲಿ ನೋಡಿ, ನೀಟಾಗಿ ಒಂದು ಬ್ಲೇಡ್ ಫುಲ್ ನೀಟಾಗಿ ಹೋಗ್ತಾ ಇದೆ. ಸ್ವಲ್ಪ ಮೇಲೆ ಇಡ್ತೀನಿ, ಸಾರಿ. ಓಕೆ, ಇವಾಗ ನೀಟಾಗಿ ಕಾಣ್ತಾ ಇದೆ ಅನ್ಸುತ್ತೆ. ನೋಡಿ, ಒಂದು ಬ್ಲೇಡ್ ನೀಟಾಗಿ ಹೋಗಿ ಓಡಾಡ್ಬೋದು, ಅಷ್ಟು ಆಗಿದೆ. ಸೊ ನೆಕ್ಸ್ಟ್ ಬಂದು ಓಕೆ, ನೆಕ್ಸ್ಟ್ CPU ತೆಗಿಬೇಕು. ಸೊ ಇಷ್ಟು ಲೇಟ್ ಮಾಡೋಂಗಿಲ್ಲ, ಏಕೆಂದರೆ ಅದು ಫ್ರೀ ಹೀಟ್ ಥರ ಆಗಿರುತ್ತೆ. ಅದು ಹೀಟಲ್ಲಿದ್ದಾಗಲೇ CPU ತೆಗಿಬೇಕು. CPU ನಾನು ಯೂಸ್ ಮಾಡೋದು ಬಿಗ್ ನಾಜಲ್ಲು. ಒಂದೇ ಕಡೆ ಹೀಟ್ ಮಾಡೋಕ್ಕೆ ಹೋಗ್ಬಾರ್ದು, ಎಲ್ಲ ಕಡೆ ಹಿಂಗೆ ರೊಟೇಟ್ ಆಗ್ತಾ ಇರಬೇಕು. ಸೊ ದಟ್ ಹೀಟ್ ಎಲ್ಲ ಕಡೆನೂ ಹರಡ್ಕೊಳುತ್ತೆ. ಆಮೇಲೆ ಎದ್ದೇಳೋದಕ್ಕೆ ಈಸಿ ಆಗುತ್ತೆ. ಕಾಲ್ ಬರ್ತಾ ಇದೆ, ಇವಾಗ ಎತ್ತಕ್ಕಾಗಲ್ಲ. ಒಂದು ಎರಡು CPU ತೆಗೆದಾಗಿದೆ. ಯಾವುದೇ ಪ್ಯಾಡ್ಸ್ ಆಗಲಿ ಯಾವುದು ಹಾಳಾಗಿಲ್ಲ. ಈ ಥರ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಅದು ಬಾಲ್ ಆಗ್ತಾ ಇರುತ್ತೆ, ಬಾಲ್ ಫಾರ್ಮ್ ಆಗ್ತಾ ಇರುತ್ತೆ. ಬಿಸಿ ಇದ್ದಾಗ ಏನೋ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ನೀವು ಬೇಕಾದರೆ ತೆಗೆದು ಪಕ್ಕಕ್ಕೆ ಇಡ್ಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಈ ರೀತಿ ಒಂದು ಸೆಕೆಂಡ್ ತೋರಿಸ್ತೀನಿ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇಲ್ಲಿನೂ ಗ್ಲೂ ಇರುತ್ತೆ. ನಾವು ಸೈಡಲ್ಲಿರೋದು ಮಾತ್ರ ತೆಗೆದಿದ್ದು, 4 ಸೈಡ್ಸ್ ಏನು ನಾನು ತೋರಿಸಿದ್ದೆ ಅದನ್ನು. ಸೊ ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಸೊ ಇದು ಫಸ್ಟ್ ಡಿಗ್ರೇಡ್ ಮಾಡ್ತೀವಿ.
ಕಂಪ್ನಿದು PPT ಯೂಸ್ ಮಾಡಿರ್ತಾರೆ ಇದರಲ್ಲಿ. ಸೊ ಅದನ್ನು ಡಿಗ್ರೇಡ್ ಮಾಡಿ ಈ ಬ್ಲ್ಯಾಕ್ ಗ್ಲೂ ಎಲ್ಲ ತೆಗ್ದು ತಿರ್ಗಾ ರೀಬಾಲಿಂಗ್ ಸ್ಟೆನ್ಸಿಲ್ಸ್ ಯೂಸ್ ಮಾಡಿ ರೀಬಾಲಿಂಗ್ ಮಾಡಿ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇದನ್ನು ತಿರ್ಗಾ ಹಾಕಬೇಕು. ಇದು ಸ್ಕ್ರೂ ಹೋಲ್ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡೋದಿಲ್ಲ. ಸೊ ಇನ್ನೊಂದು ಮದರ್ ಬೋರ್ಡ್ ತೊಗೊತೀರಿ, ಅದೇ ರೀತಿ ಅದರಲ್ಲಿರೋದು CPU ತೆಗ್ದು ಈ CPU ಅದಕ್ಕೆ ಫಿಕ್ಸ್ ಮಾಡ್ತೀರಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ಇದು ಬಂದು A13 iPhone 11. ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ರಿಪೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಟ್ರೈನಿಂಗ್ ಬೇಕಿತ್ತು ಅಂದರೆ ಕನ್ಸರ್ನ್ ಮಾಡಿ. ಸೊ ಈ ಮಂತಿಂದ ಸ್ಟಾರ್ಟ್ ಮಾಡಬೇಕಂತಿದ್ದೀವಿ ಟ್ರೈನಿಂಗ್ನ. ಇದೇ ರೀತಿ ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ನಿಮಗೆ ಯಾವುದೇ ರೀತಿ ಡೌಟ್ ಇತ್ತು ಅಂದರೆ ಕ್ಲಿಯರ್ ಮಾಡ್ತೀವಿ, ಕಾಲ್ ಮಾಡಿದ್ರು ಕೂಡ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು. ಬಾಯ್ ಬಾಯ್.